ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಆಗಲಿದ್ದಾಗಲಿ ಯಾವಾಗಲೂ ಸದಾ ಸ್ತೋತ್ರ ಉಂಟಾಗಲಿ. ಆಮೆನ್. Hallelujah. Hallelujah. Praise the Lord. ಪ್ರಿಯ ಸಹೋದರ ಸಹೋದರಿಯರೇ, ಲೋಕದಲ್ಲಿ ಅನೇಕ ದುಷ್ಕಾರ್ಯಗಳು, ಅನೇಕ ಕಹಿ ಘಟನೆಗಳು ಸಂಭವಿಸುತ್ತಿರುವಂತಹ ಇಂಥ ಸಂದರ್ಭದಲ್ಲಿ ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ: ದೇವಾಶ್ರಿತರು ಸುರಕ್ಷಿತರು. ದಾವೀದನು ತನ್ನ ದೇವರನ್ನು ಆಶ್ರಯಿಸಿಕೊಂಡ ಅನುಭವವನ್ನ 91ನೇ ಕೀರ್ತನೆಯ ಅಣಬರಹದಲ್ಲಿ ಪೂರ್ತಿಯಾಗಿ ಹೇಳುತ್ತಾನೆ. ದೇವರನ್ನು ಆಶ್ರಯಿಸಿಕೊಂಡವರು ಸುರಕ್ಷಿತರು. ಮೊದಲ ವಚನ: ಪರಸ್ಪರನ ಪ್ರಭುವಿನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಹಾಲೆಲೂಯಾ, ಹಾಲೆಲೂಯಾ. ಪ್ರಪಂಚದಲ್ಲಿ ಕೆಲವು ಕಡೆ ಮಳೆ ಇಲ್ಲ, ಕೆಲವು ಕಡೆ ಮಳೆ ಬಂದು ಕೊಚ್ಕೊಂಡು ಹೋಗ್ತಾ ಇದೆ. ಸೌದಿ ಅರೇಬಿಯಾದಲ್ಲೆಲ್ಲ ಮಳೆ ಬಂದು ಕೊಚ್ಕೊಂಡು ಹೋಗ್ತಾ ಇದೆ. ಬ್ರೆಜಿಲ್ನಲ್ಲಿ ನಿಲ್ಲಕ್ಕೆ ಸ್ಥಳ ಇಲ್ಲ. ಇಡೀ ಬ್ರೆಜಿಲ್ ನಗರವೇ ಕೊಚ್ಕೊಂಡು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಒಮ್ಮೆ ಆಲೋಚಿಸಬೇಕು, ಈ ಲೋಕದಲ್ಲಿ ನಾವು ಯಾರ ಆಶ್ರಯದಲ್ಲಿ ಜೀವಿಸುತ್ತಿದ್ದೇವೆ? ಹಣದ ಆಶ್ರಯವೋ, ಅಧಿಕಾರಿಗಳ ಆಶ್ರಯವೋ, ಅಥವಾ ನನ್ನದೇ ಆದಂಥ ಸ್ವಂತ ಜ್ಞಾನದ ಆಶ್ರಯವೋ? ಇವೆಲ್ಲವನ್ನು ಆಲೋಚಿಸುವಾಗ ಬೈಬಲ್ ಗ್ರಂಥದಲ್ಲಿ ಹೇಳುತ್ತೆ, ಇವೆಲ್ಲವೂ ವ್ಯರ್ಥವೇ ವ್ಯರ್ಥ. ದೇವರನ್ನ ಆಶ್ರಯಿಸಿಕೊಂಡವರು ಮಾತ್ರವೇ ಸುರಕ್ಷಿತವಾಗಿ ಜೀವಿಸಲು ಸಾಧ್ಯ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಎಂಥ ಸಂದರ್ಭದಲ್ಲಿಯೂ ನಾವು ದೇವರನ್ನು ಬಿಟ್ಟಗಲದೇ ಇರುವಂತೆ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸೋಣ. ಅಪ್ಪ, ನಿನ್ನಲ್ಲೇ ಬೆರೆತು ನಿನ್ನ ಪ್ರೀತಿಯನ್ನು ಅರಿತು ನಿನ್ನ ಆಶ್ರಯವನ್ನೇ ಎದುರು ನೋಡುತ್ತಾ ಜೀವಿಸಲು ನಮಗೆ ಬೇಕಾದ ಕೃಪೆಯನ್ನು ಕೊಡು ಎಂದು ಈ ಆರಾಧನೆಯಲ್ಲಿ ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತಾ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಎರಡು ಕರೆಗಳನ್ನು ಚಾಚಿ ನಾವು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಆರಾಧನೆ, ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಆರಾಧನೆ, ಆರಾಧನೆ, ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಆರಾಧನೆ, ಹಾಲೆಲೂಯಾ, 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 ಹಾಲೆಲೂಯಾ. ಪರಸ್ಪರನ ಆಶ್ರಯವನ್ನು ಕೋರುತ್ತಾ ಹೃದಯ ತೆರೆದು ಆತನನ್ನ ಸ್ತುತಿಸಿ ಆತನನ್ನೇ ಆಶ್ರಯಿಸಿಕೊಳ್ಳೋಣ. ಗೀತೆಯ ಮೂಲಕ ನಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಳ್ಳುತ್ತಾ ಈ ಗೀತೆಯ ಸಾಲುಗಳನ್ನು ಪ್ರಾರ್ಥನಾ ರೂಪದಲ್ಲಿ ದೇವರಿಗೆ ಸಮರ್ಪಿಸಿ ಈ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಜೀವಿತದೇ
ದಾನಿಯೇಲನನ್ನ ಸಿಂಹದ ಗುಹೆಯೊಳಗೆ ಹಾಕಲು ಅಲ್ಲಿರುವ ಕೆಲವರು ಹೊಂಚು ಹಾಕುತ್ತಾರೆ. ರಾಜನಿಗೆ ದಾನಿಯೇಲನ ವಿರುದ್ಧ ಒಂದು ಹೇಳಿ ಸುಳ್ಳು ಸಾಕ್ಷಿಗಳನ್ನ ಹೇಳಿ ಆತನನ್ನು ಸಿಂಹದ ಬಾಯಿಗೆ ಹಾಕಲು ವಂಚಿಸುತ್ತಾರೆ. ದಾನಿಯೇಲನು ಅರಸನು, ದಾನಿಯೇಲನ ಮೇಲೆ ಅಭಿಮಾನ ಇಟ್ಟಿರುವ ಅರಸನಾಗಿ ಮನನೊಂದುಕೊಂಡು ಹೇಳುತ್ತಾನೆ, ದಾನಿಯೇಲನೇ, ನಿನ್ನ ಜೀವಂತ ದೇವರು, ಒಬ್ಬನೇ ದೇವರು, ಸಿಂಹದ ಬಾಯಿಂದ ನಿನ್ನನ್ನು ರಕ್ಷಿಸಿದ್ದೇನೆ. ದಾನಿಯೇಲ ಹೇಳ್ತಾನೆ, ಹೌದು ಅರಸನೇ, ನನ್ನ ದೇವರು ನೆನೆಯುತ್ತಿದ್ದೇನೆ. ದೇವದೂತರನ್ನು ಕಳಿಸಿ ಸಿಂಹದ ಬಾಯಿಯನ್ನ ಕಟ್ಟಿ ಹಾಕಿದರು. ಎಂತ ಸಂದರ್ಭಗಳು ಬಂದರು, ಎಂತ ಎದುರಾಳಿಗಳು ನಮ್ಮ ಮುಂದೆ ಬಂದು ನಿಂತರು, ಎಷ್ಟೇ ಕಷ್ಟಗಳು ಬಂದರು. ಗೊಲಿಯಾತನನ್ನ ಬೇಟೆ ಆಡಿದಂತಹ ದಾವೀದನು ದೇವರನ್ನು ಆಶ್ರಯಿಸಿಕೊಂಡನು. ಸಿಂಹದ ಮುಂದೆ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಂಡು ದೇವರನ್ನು ಆಶ್ರಯಿಸಿ ಮೊಣಕಾಲುಗಳು ಎರಡು ಕೈಗಳನ್ನು ಎತ್ತಿ ಸಿಂಹದ ಗುಹೆಯಲ್ಲಿ ದೇವರನ್ನು ಪ್ರಾರ್ಥಿಸಿದನು. ದಾನಿಯೇಲನು ಹಸಿದ ಸಿಂಹದ ಬಾಯನ್ನು ಕಟ್ಟಿ ದಾನಿಯೇಲನನ್ನು ಪರಿಪೂರ್ಣವಾಗಿ ರಕ್ಷಿಸಿದರು. ಇದಕ್ಕಾಗಿ ನಾವೆಲ್ಲ ಹೇಳ್ತಾರೆ, ದೇವರನ್ನು ಆಶ್ರಯಿಸಿಕೊಂಡವರು ಸುರಕ್ಷಿತರು, ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವರು. ಪ್ರಾಯದ ಸಿಂಹವನ್ನ ಸರ್ಪವನ್ನ ತುಳಿದು ಬಿಟ್ಟರು, ಯಾವ ಕೇಳು ಸಂಭವಿಸಲು. ನಮ್ಮ ದೇವರು ಜೀವಂತ ದೇವರು, ನಮ್ಮನ್ನು ಸದಾಕಾಲ ಸಂರಕ್ಷಿಸುವ ದೇವರು. ನಾವು ಓಟದಲ್ಲೆಲ್ಲ ನಮ್ಮನ್ನು ಕಾಯುವುದಿದೆ. ದೇವದೂತರನ್ನ ಕಾವಲಿರಿಸಿ ಯಾವ ಕೇಳು ನಮಗೆ ಬಾರದೆ ಇರುವಂತೆ ಯೋಗನ ಜೀವಿತದಲ್ಲಿ ಆಗಿದ ಬೇಲಿಯನ್ನು ನಾವೆಲ್ಲರಿಗೂ ಆಗಿ ಸಂರಕ್ಷಿಸುತ್ತಾ ಮುನ್ನಡೆಸುತ್ತಿರುವ ದೇವರಲ್ಲಿ ಭರವಸೆ ಇರೋಣ. ನಮ್ಮ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡಬೇಕು. ನಿಮ್ಮ ಕರಗಳ ಎದುರು ನೋಡುತ್ತಿದ್ದೇವೆ, ನಿಮ್ಮ ಕರಗಳಿಂದ ನಮ್ಮನ್ನು ಸ್ಪರ್ಶಿಸಿ ರಕ್ಷಿಸಿರಿ. ನಾವು ನಿಮ್ಮನ್ನು ಪರಿಪೂರ್ಣವಾಗಿ ಆಶ್ರಯಿಸಿಕೊಂಡಿರುವ ದೇವರೇ, ನೀವೊಬ್ಬರೇ ಅದ್ಭುತ ಸ್ವರೂಪಿ, ನೀವೊಬ್ಬರೇ
ಪ್ರತಿದಿನ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಈ ದಿನ ಮುಂಜಾನೆ ನನಗೆ ಆಶಿಸಿಕೊಟ್ಟವನು ಯಾರು? ಈ ದಿನ ನಾನು ಬದುಕಲಿಕ್ಕೆ ನನ್ನನ್ನು ಜೀವಂತವಾಗಿ ಇರಿಸಿದವರು ಯಾರು? ಇವರು ರಾತ್ರಿ ಮಲಗಿದ ಅನೇಕರು ಈ ಶೋಕಕ್ಕೆ ಮರಳಲಿಲ್ಲ. ಆದರೂ ಇಂದು ಮುಂಜಾನೆ ನನ್ನನ್ನು ಸುರಕ್ಷಿತವಾಗಿ ತಟ್ಟಿ ಎಬ್ಬಿಸಿದವನಾರು? ನಾನು ಮುಂಜಾನೆ ಎದ್ದಾಗ ನನ್ನನ್ನು ನಾನು ಪ್ರಶ್ನಿಸಿಕೊಳ್ಳಬೇಕು. ಕೀರ್ತನೆಗಾರ ಹೇಳ್ತಾನೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನಾನು ಆಯಾಗಿ ನಿದ್ರಿಸುವೆನು, ನನ್ನ ಸರ್ವೇಶ್ವರ ನನ್ನನ್ನು ಕಾದು ಕಾಪಾಡುವರು. ನಿದ್ರಿಸುವಾಗಲೂ ನನ್ನನ್ನು ಕಾದು ಕಾಪಾಡುವ ದೇವರು, ನನಗೆ ನಿದ್ರೆಯಲ್ಲೂ ಯಾವ ಕೇಡು ಬಾರದೆ ಇರುವಂತೆ ತನ್ನ ಸಂರಕ್ಷಣೆಯನ್ನು ನೀಡಿದ ದೇವರು ಈ ದಿನ ಪೂರ್ತಿ ನನ್ನನ್ನು ಮುನ್ನಡೆಸುತ್ತಾರೆ. ನನಗೆ ಯಾವ ಕೇಡು ಬರಬಾರದು, ರಸ್ತೆಯಲ್ಲಿ ಯಾವ ಅಪಘಾತಗಳು ಸಂಭವಿಸಬಾರದು. ನನ್ನನ್ನು, ನನ್ನ ಕುಟುಂಬವನ್ನು, ಬರೀ ನನ್ನನ್ನು, ನನ್ನ ಕುಟುಂಬವನ್ನೆಲ್ಲ, ನನ್ನ ಪಾರಂಪರ್ಯವಾಗಿರುವಂತ ನನ್ನ ಎಲ್ಲಾ ಜನರನ್ನ ಸಂರಕ್ಷಿಸುತ್ತಾ ಯಾರಿಗೂ ಕೇಳಾಗದೆ ಈ ದಿನ ನನ್ನ ಜೀವನದಲ್ಲಿ ದುಃಖ ಬರದೆ ನಮ್ಮನ್ನ ನಿರೀಕ್ಷೆಗಿಂತ ಮಿಗಿಲಾಗಿ ಮುನ್ನಡೆಸಿದ ದೇವರು. ಆ ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಅವರನ್ನು ಹೊರತುಪಡಿಸಿದರೆ ಯಾರೂ ಇಲ್ಲ. ನಾವು ಅನೇಕ ಸಮಯ ಮನುಷ್ಯರ ಮಾತಿನಲ್ಲಿ ಭರವಸೆ ಇಡುತ್ತೇವೆ. ಮನುಷ್ಯರನ್ನೇ ನಂಬಿ ಜೀವಿಸಿ ಅನೇಕ ಬಾರಿ ಡಿಪ್ರೆಷನ್ಗೆ ಹೋಗಿದ್ದುಂಟು. ಯಾರೋ ಮಾತನ್ನ ಕೇಳಿ ಯಾರನ್ನೂ ಕಳ್ಕೊಂಡಿದ್ದುಂಟು. ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಯಾರನ್ನು ನೋಯಿಸಿದುಂಟು. ಆದರೆ ದೇವರ ಮುಂದೆ ನಾವೆಲ್ಲರೂ ಮಕ್ಕಳೇ. ಎಲ್ಲರನ್ನ ಒಂದೇ ಸಮವಾಗಿ ಪ್ರೀತಿಸುವವರು ದೇವರು ಮಾತ್ರವೇ. ದೇವರು ಕರುಣಾಮಯಿ ಮಾತ್ರ ಅಲ್ಲ, ದೇವರು ನ್ಯಾಯಾಧಿಪತಿ ಎಂಬುದನ್ನು ನಾವು ಮರಿಬಾರದು. ದಾನಿಯೇಲ ಪ್ರವಾದಿಯ ಗ್ರಂಥದಲ್ಲಿ ನಾವು ತುಂಬ ಕಲಿಯೋದುಂಟು. 1ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ ನಾವು ಒಬ್ಬ ದೇವ ಮನುಷ್ಯರು ಹೇಗೆ ಜೀವಿಸಬೇಕೆಂದು ದಾನಿಯೇಲನ ಗ್ರಂಥದಲ್ಲಿ ದೇವರ ವಾಕ್ಯ ನಮಗೆ ಕಲಿಸುತ್ತೆ. 1ನೇ ಅಧ್ಯಾಯದಲ್ಲಿ 5ರಿಂದ ಇರುವ ವಾಕ್ಯಗಳಲ್ಲಿ ನಾವು ಓದುವಾಗ ದಾನಿಯೇಲನಿಗೆ ಒಂದು ಉನ್ನತವಾದ ಕರೆ ಬರುತ್ತೆ. ನೆಬೂಕದ್ನೆಚ್ಚರ್ ರಾಜ ದಾನಿಯೇಲನನ್ನು ಕರೆದು ಆತನ ಭೋಜನದಲ್ಲಿ ಭಾಗಿಯಾಗಬೇಕು, ಆತನ ಜೊತೆಯಲ್ಲಿ ಊಟ ಮಾಡಬೇಕು, ಆ ರಾಜ್ಯ ಮೃಷ್ಟಾನ್ನವನ್ನು ಆತನು ಉಣ್ಣಬೇಕೆಂದು, ಪ್ರತಿದಿನ ನನ್ನ ಜೊತೆ ಊಟ ಮಾಡಬೇಕೆಂದು ಆತನನ್ನ ಕರೀತಾನೆ. ದಾನಿಯೇಲ ಹೇಳ್ತಾನೆ, ರಾಜರೇ, ನಾನು ಸುಖಕರವಾದ ಆಹಾರವನ್ನು ತಿಂದು ದೇವರಿಗೆ ವಿರುದ್ಧವಾದ ದ್ರಾಕ್ಷರಸವನ್ನು ಕುಡಿದು ನನ್ನ ದೇವರ ವಿರುದ್ಧವಾಗಿ ಪಾಪ ಮಾಡಲಿಕ್ಕೆ ನಾನು ಸಿದ್ಧರಿಲ್ಲ. ಆದ ಕಾರಣ ನಾನು ರುಷ್ಟನ್ನವನ್ನು ಬಿಟ್ಟು ಈ ಲೋಕದಲ್ಲಿ ದೇವರ ಆಶ್ರಯದಲ್ಲಿ ನಾನು ಜೀವಿಸಲು ಬಯಸುತ್ತೇನೆ. ಸಾಧಾರಣ ಆಹಾರವನ್ನು ತಿಂದು ನಾನು ಬದುಕುತ್ತೇನೆ. ದಾನಿಯೇಲ ತೆಗೆದುಕೊಂಡ ನಿರ್ಧಾರ. ಕಾಣದೇ ಇರುವ ದೇವರು, ಎಂದಿಗೂ ಕಂಡವನಲ್ಲ ದೇವರನ್ನ. ಆದರೆ ಆತ ಭರವಸೆ ಇಟ್ಟಿದ್ದು ಕಾಣದೇ ಇರುವ ದೇವರ ಮೇಲೆ, ಎಂದಿಗೂ ತನಗೆ ದರ್ಶನ ಕೊಡದೇ ಇರುವ ದೇವರ ಮೇಲೆ, ಎಂದಿಗೂ ತನ್ನೊಡನೆ ಮಾತನಾಡದೇ ಇದ್ದಂಥ ದೇವರ ಮೇಲೆ ಪರಿಪೂರ್ಣವಾದ ಭರವಸೆ ಇಟ್ಟು ಲೋಕದ ಸುಖವನ್ನೆಲ್ಲ ಬಿಟ್ಟು ರಾಜ ಭೋಜನವನ್ನ ತಿರಸ್ಕರಿಸಿ ರಾಜನೊಟ್ಟಿಗೆ ರಾಜನ ಕುಡಿಯುವ ಪಾನ ಪಾತ್ರೆಯಲ್ಲಿ ಕುಡಿಯುವ ಅವಕಾಶವನ್ನು ತಿರಸ್ಕರಿಸಿ ನನ್ನ ದೇವರ ಮುಂದೆ ನಾನು ಬಡವನಾಗಿ ಜೀವಿಸ್ತೇನೆ ವಿನಃ ಈ ಲೌಕಿಕವಾದಂತ ಈ ಒಂದು ಸನ್ಮಾನ ನನಗೆ ಬೇಡ ಎಂದು ತಿರಸ್ಕರಿಸಿ ದೇವರನ್ನು ಆಶ್ರಯಿಸಿಕೊಂಡ ಅತಿ ಶ್ರೇಷ್ಠ ಬಾಲಕ ದಾನಿಯೇಲ. ಹಾಲೆಲೂಯಾ. ಅದೇ ನಿಮಗೆ ಹೇಳಿದ ಪ್ರಿಯರೇ, ಒಬ್ಬೊಬ್ಬರು ಚಿಂತಿಸಬೇಕು. ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಬೇಕೆಂದು ಹೊಂಚು ಹಾಕುತ್ತಾ ಇರುವಾಗಲೂ ದಾನಿಯೇಲ ಹೊಂಚು ಹಾಕುತ್ತಿರುವವರ ವಿರುದ್ಧವಾಗಿ ಮಾತಾಡಲಿಲ್ಲ. ಎಲ್ಲವನ್ನ ತಿಳಿದು ಮೊಣಕಾಲೂರಿ ದೇವರನ್ನು ಆಶ್ರಯಿಸಿಕೊಂಡ. ಸಿಂಹದ ಗವಿಯ ಒಳಗಡೆ ಹಾಕುವುದಕ್ಕಿಂತ ಮುಂಚೆ
ನನ್ನ ಎದುರಾಳಿಗಳು ನನಗೆ ಬಲೆ ಬೀಸುತ್ತಿದ್ದಾರೆಂದು ತಿಳಿದಿದ್ದರು. ದಾನಿಯೇಲ ಅರಸನನ್ನು ಆಶ್ರಯಿಸಿಕೊಳ್ಳಲಿಲ್ಲ. ಅರಸರಿಗೆಲ್ಲ ಅರಸನು, ದೇವರಿಗೆಲ್ಲ ದೇವರು ಆದ ಒಬ್ಬನೇ ದೇವರು. ಪ್ರಭುವನ್ನು ಆಶ್ರಯಿಸಿಕೊಂಡ, ಯಾವೇ ದೇವರನ್ನು ಆಶ್ರಯಿಸಿಕೊಂಡು ಧೈರ್ಯವಾಗಿ ಸಿಂಹದ ಗುಹೆಯಲ್ಲಿ ಹಾಕಿದಾಗ ಭಯ ಪಡಲಿಲ್ಲ. ಎಲ್ಲರೂ ದೇವರ ಚಿತ್ತದಂತೆ ನಡೆಯಲಿ. ಆಲೋಚಿಸೋಣ ಪ್ರಿಯರೇ, ಸತ್ಯವಾಗಿಯೂ ನಾವು ದೇವರ ಮಗಳು. ನನ್ನ ದೇವರನ್ನು ಆಶ್ರಯಿಸಿಕೊಳ್ಳ ನನ್ನ ಮನಸ್ಸಾಕ್ಷಿಯನ್ನು ನಾನು ಪರೀಕ್ಷಿಸಿಕೊಳ್ಳಬೇಕು. ಚಿಂತಿಸಿ ಹೇಳೋಣ, ಲೋಕವನ್ನು ಆಶ್ರಯಿಸಿದ ಕ್ಷಣವೆಲ್ಲ ದೇವರೇ ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ವರದಕ್ಷಿಣೆ ಮಾಡುವಾಗಲೆಲ್ಲ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಾನು ಮತ್ತೊಬ್ಬರು ಸಂತೋಷ ಪಡುವುದಕ್ಕಾಗಿ ಮತ್ತೊಬ್ಬರಿಗೆ ದುಃಖ ಕೊಡುವಾಗಲೆಲ್ಲ ನಾನು ನಿನ್ನನ್ನು ವಹಿಸಿದ್ದೇನೆ. ಮತ್ತೊಬ್ಬರ ದುಃಖದಲ್ಲಿ ನಾನು ಸಂತೋಷ ಪಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ಇವರೇ ನನ್ನ ಪಾಪಗಳನ್ನು ಕ್ಷಮಿಸಿರಿ. ದುಂದುಗಾರ ಮಗನು ಬಂದು ನಿಮ್ಮ ಬಳಿಯಲ್ಲಿ ಪಾಪ ನಿವೇದನೆ ಮಾಡುವಾಗಲೂ ಆತ ಹಿಂತಿರುಗಿ ಬಂದಿದ್ದನ್ನೇ ನಿರೀಕ್ಷಿಸಿದಿರಿ ವಿನಃ ಆತನ ಪಾಪವನ್ನಲ್ಲ. ಇದು ನಾವು ನಿಮ್ಮ ಬಳಿ ಹಿಂತಿರುಗಬೇಕಾಗಿದೆ. ಲೋಕದ ಆಶ್ರಯವನ್ನು ತೊರೆದು ನಿಮ್ಮನ್ನು ಆಶ್ರಯಿಸಿಕೊಂಡು ಪರರನ್ನು ಪ್ರೀತಿಸಿ ಕ್ಷಮಿಸಿ ಪ್ರಾರ್ಥಿಸಿ, ಇಗೋ ಯಾರಿಗಾದರೂ ನೋವು ಕೊಟ್ಟಿದ್ದಲ್ಲಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಒಪ್ಪಿಸಿಕೊಡುತ್ತಾ, ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಕ್ಷಮೆ ಯಾಚಿಸುತ್ತೇನೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪಶ್ಚಾತ್ತಾಪದಿಂದ ಪ್ರಾರ್ಥಿಸೋಣ. ದೇವರ ಕ್ಷಮೆಯನ್ನು ಯಾಚಿಸಿ ಮತ್ತೊಬ್ಬರನ್ನು ಪ್ರೀತಿಸುವ ಹೃದಯ ನಮಗೆ ಕೊಡಿ ಸ್ವಾಮಿ ಎಂದು ದೇವರಲ್ಲಿ ಕೇಳೋಣ. ಎಂತ ಒಳ್ಳೆ ದೇವ
ನೀಡಿದೆಯ